ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟ್ ಆಗಿರುವಂತಹ ಒಂದು ರಾಗಿ ದೋಸೆ ಮತ್ತು ರಾಗಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರಾಗಿ ದೋಸೆ ಮತ್ತು ಇಡ್ಲಿ ಮಾಡಲಿಕ್ಕೆ ಯಾವುದೇ ಈನೋ, ಸೋಡಾ, ಈಸ್ಟ್, ಬೇಳೆ ಏನು ಬೇಡ. ತುಂಬ ಟೇಸ್ಟ್ ಕೂಡ ಅದೇ ರೀತಿ ಸಾಫ್ಟ್ ಆದಂತಹ ರಾಗಿ ದೋಸೆ ಮತ್ತು ಇಡ್ಲಿ. ಫಸ್ಟಿಗೆ ಈ ರಾಗಿ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ನಾನು 1.5 ಕಪ್ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು 3/4 ಕಪ್ಪಲ್ಲಿ, ಯಾವ ಕಪ್ಪಲ್ಲಿ ನಾವು ರಾಗಿ ಹಿಟ್ಟನ್ನು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಅನ್ನವನ್ನು ತಗೊಂಡಿದ್ದೀನಿ. ಬಾಯ್ಲ್ಡ್ ರೈಸ್ ಅನ್ನ ಅಥವಾ ವೈಟ್ ರೈಸ್ ಅನ್ನವನ್ನು ತಗೋಬೋದು. ಅನ್ನ ಇಲ್ಲ ಅಂದರೆ ನಿಮಗೆ ಅವಲಕ್ಕಿ ಆದರೂ ತಗೋಬೋದು. ಇನ್ನು ಇದಕ್ಕೆ ನಾನೊಂದು 3/4 ಕಪ್ಪಷ್ಟು ತುರಿದಿರುವ ತೆಂಗಿನಕಾಯಿಯನ್ನು ಸಹ ಸೇರಿಸಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ನೀರು ಸೇರಿಸಿ ಫೈನಾಗಿ ರುಬ್ಕೋಬೇಕು. ಅನ್ನ ಮತ್ತು ತೆಂಗಿನಕಾಯಿ, ರಾಗಿ ಹಿಟ್ಟನ್ನು ತಗೊಂಡಿದ್ರಿಂದ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಅನ್ನ ಮತ್ತು ತೆಂಗಿನಕಾಯಿ ನೈಸಾಗಿ ರುಬ್ಬಿದರೆ ಸಾಕಾಗುತ್ತೆ. ನೋಡಿ, ಇದೇ ರೀತಿ ನೈಸಾಗಿ ರುಬ್ಬಿದ್ದೀನಿ. ರುಬ್ಬಿದ ಹಿಟ್ಟನ್ನು ನಮಗಿನ್ನು ಬೇರೆ ಪಾತ್ರೆಗೆ ಹಾಕೋಣ. ನೀರು ಜಾಸ್ತಿ ಆಗಬಾರ್ದು. ನಾವು ಇಡ್ಲಿ ದೋಸೆಗೆಲ್ಲ ಹಿಟ್ಟನ್ನು ರುಬ್ತೀವಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕಿದಾಯಿತು. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸೋಣ. ಇನ್ನು ಈ ಹಿಟ್ಟನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ನಾವು ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ. ಆ ಬಿಸಿ ಆರುವರೆಗೆ ಇದೇ ರೀತಿ ಒಳ್ಳೆ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟ ಆದಮೇಲೆ ಇದನ್ನು ಮುಚ್ಚಿ ನಾವೊಂದು 5ರಿಂದ 6 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಬೆಳಿಗ್ಗೆ ತಿಂಡಿಗಾದರೆ ರಾತ್ರಿಯೇ ಹಿಟ್ಟನ್ನು ರುಬ್ಬಿ ಇಟ್ಕೋಬೇಕು. ಸಂಜೆ ಆದರೆ ಬೆಳಿಗ್ಗೆನೇ ಹಿಟ್ಟನ್ನು ರುಬ್ಬಿ ಇಡಬೇಕು. ನಾನೀಗ ಬೆಳಿಗ್ಗೆ ತಿಂಡಿಗೋಸ್ಕರ ರಾತ್ರಿಯೇ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೀನಿ. ಇನ್ನು ಮುಚ್ಚಿ ಇದನ್ನು ಓವರ್ ನೈಟ್ ನಮಗೆ ರೆಸ್ಟ್ ಆಗಲಿಕ್ಕೆ ಬಿಡೋಣ. ಬೆಳಿಗ್ಗೆ ಆಗುವಾಗ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನಾವಿದಕ್ಕೆ ಸೋಡಾ, ಉದ್ದಿನಬೇಳೆ, ಈಸ್ಟ್ ಏನು ಸೇರಿಸಿಲ್ಲ. ಬರೀ ರಾಗಿ ಹಿಟ್ಟು, ಅನ್ನ ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ಮಾತ್ರ ರುಬ್ಬಿಟ್ಟಿರೋದು. ಸೂಪರಾಗಿ ಉಬ್ಬಿದೆ. ಇನ್ನು ಈ ಹಿಟ್ಟಿಗೆ ನಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಉಪ್ಪನ್ನು ಸೇರಿಸಿ ಒಳ್ಳೆಯ ಒಂದು ಮಿಕ್ಸ್ ಕೊಟ್ಟು, ನಿಮಗೆ ಟೈಮ್ ಇದ್ದರೆ ಒಂದು 10ರಿಂದ 15 ನಿಮಿಷ ಹಿಟ್ಟನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಇನ್ನೂ ಹಿಟ್ಟು ಸಾಫ್ಟ್ ಆಗುತ್ತೆ. ಇಲ್ಲಾಂದರೆ ತಕ್ಷಣವೇ ಬೇಕಂದರೆ ನಮಗೆ ಮಾಡ್ಬೋದು. ಆದರೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಿಟ್ಟನ್ನು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಇನ್ನೂ ನಮ್ಮದು ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆಮೇಲೆ ನಮಗೆ ದೋಸೆಯನ್ನು ಮಾಡೋಣ. ನೋಡಿ, ನಾನೀಗ ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ನಾನಿವಾಗ ಒಂದು 10 ನಿಮಿಷ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಆಮೇಲೆ ನಮಗೆ ದೋಸೆಯನ್ನು ಮಾಡೋಣ. ನಮ್ಮ ಕಡೆ ಇದಕ್ಕೆ ರಾಗಿ ಅಪ್ಪಮ್ ಅಂತ ಹೇಳ್ತೀವಿ. ಈಗ ಸಾಮಾನ್ಯ ನಾವು ಅಪ್ಪಮ್ ಮಾಡ್ತೀವಲ್ಲ, ಅದೇ ರೀತಿ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋದ್ರಿಂದ ನಾವು ಇದಕ್ಕೆ ರಾಗಿ ಅಪ್ಪಮ್ ಅಂತ ಹೇಳ್ತೀವಿ. ನಮಗೆ ರಾಗಿ ಅಪ್ಪಮ್ ಅಥವಾ ರಾಗಿ ದೋಸೆ ಏನು ಬೇಕಾದರೂ ಇದನ್ನು ಕರಿಬೋದು. ನೋಡಿ, ನಾನೀಗ ಹಿಟ್ಟನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟು ಒಂದು 10 ನಿಮಿಷ ಆಯಿತು. ಇನ್ನು ಕಾವಲಿ ಒಳ್ಳೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ತುಪ್ಪ ಅಥವಾ ಎಳ್ಳೆಣ್ಣೆ, ನಮಗೆ ಸ್ವಲ್ಪ ಹೆಲ್ತಿಯಾಗಿ ಬೇಕಂದರೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಸವರಿ 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ನಾವು ಅಪ್ಪಮ್ಮೆಲ್ಲ ಮಾಡ್ತೀವಲ್ಲ ಅದೇ ರೀತಿ, ಅಥವಾ ದೋಸೆ ಮಾಡುವಾಗೆ ನಮಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ದೊಡ್ಡ ದೋಸೆಯನ್ನು ಸಹ ಮಾಡ್ಬೋದು. ಅಥವಾ ಈ ಥರ ಸಾಫ್ಟಾಗಿರೋ ದೋಸೆ ಬೇಕಂದರೆ ನಮಗೆ ಸ್ವಲ್ಪ ಹಿಟ್ಟನ್ನು ಲೈಟಾಗಿ ಸ್ಪ್ರೆಡ್ ಮಾಡಿ 1 ಸೆಕೆಂಡ್ ಬಿಡಬೇಕು. ಆವಾಗ ಈ ಥರ ದೋಸೆ ಮೇಲೆ ಹೋಲ್ಸ್ ಎಲ್ಲ ಬರುತ್ತೆ. ಆಮೇಲೆ ಮುಚ್ಚಿಡಬೇಕು. ಮುಚ್ಚಿಟ್ಟು ಒಂದು 3 ಸೆಕೆಂಡೆಲ್ಲ ಆದ ತಕ್ಷಣ ತೆಗೆದ್ರೆ ನಮ್ಮದು ಸೂಪರ್ ಸಾಫ್ಟ್ ಆಗಿರುವಂತಹ ರಾಗಿ ದೋಸೆ ಇಲ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮದು ರಾಗಿ ದೋಸೆ. ಅನ್ನದ ಬದಲು ನಮಗೆ ಮಂಡಕ್ಕಿ ಅಥವಾ ಅವಲಕ್ಕಿ ಯಾವುದನ್ನಾದರೂ ಸೇರಿಸಿ ಹಿಟ್ಟನ್ನು ರುಬ್ಬಿ ಇಟ್ಕೋಬೋದು. ತೆಂಗಿನಕಾಯಿ ಹಾಕಿ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮದು ರಾಗಿ ದೋಸೆ. ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಏನಾದರೂ ಹೆಲ್ತಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ರಾಗಿ ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಚಟ್ನಿ ಸಾಂಬಾರು ಜೊತೆಯಲ್ಲೆಲ್ಲ ಸೂಪರ್ ಆಗುತ್ತೆ. ಇನ್ನು ಚಟ್ನಿ ಸಾಂಬಾರು ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇ ನಮಗೆ ಈ ದೋಸೆಯನ್ನು ತಿನ್ಬೋದು. ಯಾಕಂದರೆ ನಾವು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ದೀವಲ್ಲ, ಟ್ರೈ ಮಾಡಿ ನೋಡಿ. ಇನ್ನು ನಮಗೆ ಸೂಪರ್ ಸಾಫ್ಟ್ ಆಗಿರುವಂತಹ ರಾಗಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಇಡ್ಲಿಗೆ ಸಹ ನಾವು ಈಸ್ಟ್, ಸೋಡಾ, ಈನೋ, ಮೊಸರು ಏನೂ ಸೇರಿಸಿಲ್ಲ. ಸೂಪರ್ ಸ್ಪಾಂಜಿ ಆಗಿರುವಂತಹ ರಾಗಿ ಇಡ್ಲಿ ಮಾಡಲಿಕ್ಕೋಸ್ಕರ ಒಂದು ಪಾತ್ರೆಗೆ ನಾನು 1 ಕಪ್ ಇಡೀ ರಾಗಿಯನ್ನು ತಗೊಂಡಿದ್ದೀನಿ. ಇಡೀ ರಾಗಿ ಬದಲು ನಿಮಗೆ ರಾಗಿ ಹಿಟ್ಟನ್ನು ಸಹ ತಗೋಬೋದು. ಇನ್ನು ಯಾವ ಕಪ್ಪಲ್ಲಿ ನಾವು ರಾಗಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ಪು ಕೆಂಪಕ್ಕಿಯನ್ನು ತಗೊಂಡಿದ್ದೀನಿ. ಇದು ಮಂಗಳೂರು ಅಕ್ಕಿ. ಮಂಗಳೂರು ಅಕ್ಕಿ ಬದಲು ನಿಮಗೆ ರಾಜಮುಡಿ ಅಕ್ಕಿ ಅಥವಾ ರೇಷನ್ ಅಂಗಡಿಯಲ್ಲಿ ಸಿಗುವಂತಹ ಅನ್ನ ಮಾಡುವಂತಹ ಅಕ್ಕಿ ಇದೆಯಲ್ಲ, ಅದನ್ನು ಸಹ ತಗೋಬೋದು.
1 ಕಪ್ ರಾಗಿ ಮತ್ತು 1 ಕಪ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಚಮಚ ಮೆಂತೆ ಕಾಳನ್ನು ಸಹ ಸೇರಿಸಿ ಒಂದು 5-6 ಸರ್ತಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಬೇಕು. ಯಾಕಂದರೆ ರಾಗಿಯಲ್ಲಿ ಸ್ವಲ್ಪ ಕಸ, ಅದರದ್ದು ಸಿಪ್ಪೆ, ಧೂಳೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೋಗುವವರೆಗೆ ಚೆನ್ನಾಗಿ ಕ್ಲೀನ್ ಮಾಡಿ ನೀರು ಈ ಥರ ಕ್ಲಿಯರ್ ಆಗಬೇಕು. ಆಮೇಲೆ ಬೇಕಾದಷ್ಟು ನೀರು ಹಾಕಿ ಒಂದು 5ರಿಂದ 6 ಗಂಟೆ ಇದನ್ನು ನೆನೆಸಬೇಕು. ನೆನೆಸಿದ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬೋಣ. ಚೂರು ಸಹ ತರಿ ಇಲ್ಲದೆ ರುಬ್ಬಬೇಕು. ನಾವು ನೆನೆಸುವಾಗ ಬೇರೆ ಬೇರೆ ನೆನೆಸಬೇಕಾದ ಅವಶ್ಯಕತೆ ಏನಿಲ್ಲ. ರಾಗಿ, ಅಕ್ಕಿ ಎಲ್ಲವನ್ನು ಸಹ ಒಟ್ಟಿಗೆ ಹಾಕಿ ನೆನೆಸಿ ಇದನ್ನು ಒಟ್ಟಿಗೆ ಮಿಕ್ಸಿಗೆ ಹಾಕಿ ನಮಗೆ ರುಬ್ಬಬಹುದು. ಗ್ರೈಂಡರಿಗೆ ಹಾಕಿ ರುಬ್ಬಿದರೆ ಇನ್ನೂ ಚೆನ್ನಾಗೇ ಬರುತ್ತೆ ಇಡ್ಲಿ. ನೋಡಿ, ನಾನು ರುಬ್ಬಿದ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ. ಆಮೇಲೆ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ನಾವು ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ನೋಡಿ, ಬಿಸಿ ಹೋಗುವವರೆಗೆ ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು 6ರಿಂದ 7 ಗಂಟೆ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಾನು ಬೆಳಿಗ್ಗೆ ತಿಂಡಿಗೋಸ್ಕರ ರಾತ್ರಿ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಮ್ಮದು ಹಿಟ್ಟು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲೈಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದೇ ರೀತಿ ಉಬ್ಬಿ ಬಂದಿರುವ ಹಿಟ್ಟನ್ನು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಡಿ. ಉಪ್ಪು ಹಾಕಿ ಲೈಟಾಗಿ ಇದೇ ರೀತಿ ಮಿಕ್ಸ್ ಮಾಡಿ ನಿಮಗೆ ಟೈಮ್ ಇದ್ದರೆ ಒಂದು 10ರಿಂದ 15 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಡಿ. ಇಲ್ಲಾಂದರೆ ಪರವಾಗಿಲ್ಲ, ತಕ್ಷಣಕ್ಕೆ ಕೂಡ ನಮಗೆ ಮಾಡ್ಬೋದು. ಇನ್ನು ಇಡ್ಲಿ ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಎಣ್ಣೆ ಅಥವಾ ತುಪ್ಪ. ನಾನಿವಾಗ ತೆಂಗಿನ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಟೇಸ್ಟು ಮತ್ತು ಪರಿಮಳ ಕೂಡ ಚೆನ್ನಾಗಿರುತ್ತೆ. ಎಣ್ಣೆಯನ್ನು ಸವರಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕಿ ಇನ್ನು ನಾವು ಸಾಮಾನ್ಯ ಇಡ್ಲಿಯನ್ನು ಬೇಯಿಸಿದಾಗೆ ಒಂದು 10 ನಿಮಿಷ ಇದನ್ನು ಬೇಯಿಸಬೇಕಾಗುತ್ತೆ ಸ್ಟೀಮರಲ್ಲಿ. ಅಷ್ಟೊತ್ತಿಗೆ ನಮ್ಮದು ಸೂಪರಾಗಿರುವಂತಹ ರಾಗಿ ಇಡ್ಲಿ ರೆಡಿ ಆಗುತ್ತೆ. ಆ 10 ನಿಮಿಷದಲ್ಲಿ ಒಂದು ಒಳ್ಳೆ ಚಟ್ನಿಯನ್ನು ರೆಡಿ ಮಾಡೋಣ. ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ 1 ಕಪ್ ತುರಿದಿರುವ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಅದರೊಟ್ಟಿಗೆ 1 ಕಪ್ ನಾನು ಫ್ರೈ ಮಾಡಿ ಸಿಪ್ಪೆ ಎಲ್ಲ ತೆಗೆದಿರುವಂತಹ ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ. ಇದಕ್ಕೆ ಖಾರಕ್ಕನುಸಾರವಾಗಿ ಮೆಣಸು, ನಾನಿವಾಗ ಗಾಂಧಾರಿ ಮೆಣಸನ್ನು ಸೇರಿಸಿದ್ದೀನಿ. ನೀವು ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ. ಅದಕ್ಕೆ ಮತ್ತು ಒಂದು ಸಣ್ಣ ತುಂಡು ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಹುಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಬೋಣ. ರುಬ್ಬಿದ ಚಟ್ನಿಯನ್ನು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಇದಕ್ಕೆ ನೀರು, ತುಂಬ ನೀರು ಥರ ಅಲ್ಲ, ಸ್ವಲ್ಪ ಗಟ್ಟಿ ಇರುವಷ್ಟು ನೀರನ್ನು ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ಅದಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಒಗ್ಗರಣೆ ಸಹ ಕೊಟ್ಟರೆ ಸೂಪರಾಗಿರುವಂತಹ ಚಟ್ನಿ ರೆಡಿ ಆಯಿತು. ಈ ಚಟ್ನಿ ನಮಗೆ ರಾಗಿ ದೋಸೆ, ರಾಗಿ ಇಡ್ಲಿ ಮತ್ತು ನಾರ್ಮಲ್ ದೋಸೆ, ಇಡ್ಲಿಗೆಲ್ಲ ಒಳ್ಳೆಯದಾಗುತ್ತೆ. ಇದು ಕೂಡ ನಮಗೆ ನೀರು ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ಈ ಚಟ್ನಿ. ನಮ್ಮದು ಇಡ್ಲಿ ಕೂಡ ಒಂದು ಸೈಡಲ್ಲಿ ಬೆಂದಿದೆ, ನಮ್ಮದು ಚಟ್ನಿ ಕೂಡ ಇಲ್ಲಿ ರೆಡಿಯಾಗಿದೆ. ನೋಡಿ, ನಮ್ಮದು ಇಡ್ಲಿ ನಾನೀಗ ಸ್ಟೀಮರಿಂದ ತೆಗಿತಾ ಇದ್ದೀನಿ. 10 ನಿಮಿಷ ಇಟ್ಟಿದ್ದೀನಿ. 10 ನಿಮಿಷದಲ್ಲಿ ಒಳ್ಳೆ ಬೆಂದಿರುತ್ತೆ ನಮ್ಮದು ಇಡ್ಲಿ. ಇನ್ನಿದು ತಣ್ಣಗಾಗಲಿ. ತಣ್ಣಗಾದ ಮೇಲೆ ನಮಗೆ ಇದನ್ನು ಇಡ್ಲಿ ಪಾತ್ರೆಯಿಂದ ಬಿಡಿಸೋಣ. ನೋಡಿ, ನಮ್ಮದು ಸೂಪರಾಗಿರುವಂತಹ ಇಡ್ಲಿ ಇಲ್ಲಿ ರೆಡಿಯಾಗಿದೆ. ಇನ್ನು ನಮಗೆ ಇಡ್ಲಿಯನ್ನು ಬಿಡಿಸೋಣ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಬಿಡಿಸಬಹುದು ಅಂತ. ಸಾಫ್ಟ್ ಅಂದರೆ ಸಾಫ್ಟ್ ಆಗಿರುವಂತಹ ರಾಗಿ ಇಡ್ಲಿ. ಒಂದು ಸಾರಿ ಇದೇ ರೀತಿ ರಾಗಿ ಇಡ್ಲಿ ಮತ್ತು ರಾಗಿ ದೋಸೆಯನ್ನು ಟ್ರೈ ಮಾಡಿ ನೋಡಿ. ಚಟ್ನಿ ಕೂಡ ಒಳ್ಳೆಯ ಒಂದು ಕಾಂಬಿನೇಷನ್ ಇದಕ್ಕೆ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್ ಬಾಯ್.